ಎಚ್.ಡಿ. ಕೋಟೆ ಪಟ್ಟಣದ ಯರಹಳ್ಳಿ ಮತ್ತು ಯರಹಳ್ಳಿ ಕಾವಲ್ ಗ್ರಾಮಸ್ಥರು ಹ್ಯಾಂಡ್ ಪೋಸ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಕಾಲ್ನಡಿಗೆಯಲ್ಲಿ ಜಾಥಾ ಮಾಡುತ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ತಾಲೂಕು ಮಿನಿ ವಿಧಾನಸೌಧದ ಮುಂಭಾಗ ಜಮಾವಣೆಗೊಂಡ ಪ್ರತಿಭಟನಾಕಾರರು ಅಮಿತ್ ಶಾ ವಿರುದ್ಧ ಹರಿಹಾಯ್ದರು. ಈ ದೇಶದ ಗೃಹ ಸಚಿವರಾಗಿ ಸಂವಿಧಾನದ ಮಹತ್ವ ಮತ್ತು ಜನಸಾಮಾನ್ಯರ ಹಿತವನ್ನು ಕಾಯಬೇಕಾದ ಜವಾಬ್ದಾರಿಯುತ ವ್ಯಕ್ತಿ ಸಂವಿಧಾನ ಬರೆದ ಮಹಾನ್ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ಬಳಿಕ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿ ಅಮಿತ್ ಶಾರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪುರಸಭಾ ಸದಸ್ಯ ಪ್ರೇಮಕುಮಾರಿ, ಸುರೇಶ್, ಕೇಶವ್, ಭೀಮಣ್ಣ, ಮಲ್ಲೇಶ್, ಮಂಜು, ಬೆಟ್ಟಯ್ಯ ಕೋಟೆ, ಅಕ್ಬರ್ ಪಾಷಾ, ಹೆಗನೂರು ನಿಂಗರಾಜ್, ಸಿದ್ದರಾಜು, ಮಹೇಶ್ ಮತ್ತು ನೂರಾರು ಜನರು ಭಾಗವಹಿಸಿದರು. ಉಪಯೋಗಿಸಿಕೊಂಡು ಈ ಅಧಿಕಾರವನ್ನ ಹಿಡಿದಂತ ಈ ಕಳ್ಳ ಗೃಹ ಸಚಿವ ಅಮಿತ್ ಶಾ ಇವನು ನಿಜವಾಗೂ ಕೂಡ ಇವನು ಈ ದೇಶದಲ್ಲಿ ಇರಬಾರ್ದು. ಇಂಥ ದೇಶದಲ್ಲಿ ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳಂದ್ರೆ ಇಂಥ ಒಂದು ಸಮಾಜದಲ್ಲಿ ಆಗಬೇಕಾದಂತ ಕೆಲಸಗಳಾಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಒಬ್ಬ ಗೃಹ ಮಂತ್ರಿ, ಕೇಂದ್ರ ಗೃಹ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರ ಹೆಸರಿನಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ಮೀಸಲಾತಿಯ ಆಧಾರದ ಮೇಲೆ ಇವನು ಗೃಹ ಸಚಿವನಾಗಿ ಎಲ್ಲಾ ರೀತಿಯಾದಂತ ಮೋಜು ಮಸ್ತು ಎಲ್ಲವನ್ನು ಮಾಡಿಕೊಂಡು ಇವನು ಅಧಿಕಾರವನ್ನ ಮಾಡ್ತಿರ್ತಕ್ಕಂಥ ಈ ಅಮಿತ್ ಶಾ ಇಂಥ ಹೇಳಿಕೆಗಳನ್ನ ನೀಡಿ ಸಮಾಜದ ಅಸಾಧ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಈ ಕ್ರೂರಿ ಮಾಡ್ತಿದ್ದಾರೆ. ಸಂವಿಧಾನ ಜಾರಿಯಾದ್ರೆ ಇಡೀ ನಮ್ಮ ದೇಶದ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ, ಘನತೆಯ ಬದುಕು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಕೇಂದ್ರದ ಗೃಹ ಮಂತ್ರಿಯಾಗಿರ್ತಕ್ಕಂತಹ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಸರಿಯಲ್ಲ. ಆದರೆ ಈ ತಾವು ಏನು ಈ ಮನವಿ ಕೊಟ್ಟಿದ್ದೀರ ಖಂಡಿತವಾಗೂ ಸಹ ಇದನ್ನ ನಾನು ಗೌರವಾನ್ವಿತ ರಾಷ್ಟ್ರಪತಿಯವರ ನಾನು ವ್ಯವಸ್ಥೆ ಮಾಡ್ತೇನೆ. ಆಮೇಲೆ ಒಂದು ನಾವು ನಮ್ಮ ಭಾರತಕ್ಕೆ ಏನು ಈ ಪ್ರಪಂಚಕ್ಕೆ ನಮಗೆ ಒಂದು ಉತ್ತರ ಯಾರಾದರೂ ಮಹಾತ್ಮರು